ಪ್ರಭು ಯೇಸು ಕ್ರಿಸ್ತರಲ್ಲಿ ನನ್ನೊಲವಿನ ಸಹೋದರ ಸಹೋದರಿಯರೇ ಹಾಗೂ ಮುದ್ದಾದ ಮಕ್ಕಳೇ, ಇಂದು ಡಿಸೆಂಬರ್ 22. ಇಂದು ನಾವು ಆಗಮನ ಕಾಲದ 4ನೆಯ ಭಾನುವಾರಕ್ಕೆ ಕಾಲಿಟ್ಟಿದ್ದೇವೆ. ಇನ್ನೇನು ಕೆಲವೇ ದಿನಗಳಲ್ಲಿ ನಾವು ಪ್ರಭು ಯೇಸು ಕ್ರಿಸ್ತರ ಜನನದ ಕುರಿತು ಧ್ಯಾನಿಸಲು, ಆಚರಿಸಲು ನಮ್ಮನ್ನೇ ನಾವು ಎಲ್ಲ ರೀತಿಯಲ್ಲಿ ಸಿದ್ಧ ಮಾಡಿಕೊಳ್ಳುತ್ತಿದ್ದೇವೆ. ಇಂತಹ ಒಂದು ಸಂದರ್ಭದಲ್ಲಿ ಇಂದಿನ ದೈವ ವಾಕ್ಯದ ವಿಧಿಯಲ್ಲಿ, ಇಂದಿನ ಶುಭ ಸಂದೇಶದಲ್ಲಿ ತಾಯಿ ಧರ್ಮಸಭೆಯು ನಮಗೆ ಮಾತೆ ಮರಿಯಳ ಹಾಗೂ ಎಲಿಜಬೆತಮ್ಮನವರ ಭೇಟಿಯ ಆ ಒಂದು ಸಂದರ್ಭವನ್ನು ನಮ್ಮ ಮುಂದಿಡುತ್ತಿದೆ. ಪ್ರಿಯರೇ, ಈ ಒಂದು ಸಂದರ್ಭದಲ್ಲಿ ಹಿರಿಯಳಾಗಿದ್ದಂತಹ, ವಯಸ್ಸಿನಲ್ಲಿ ಹಿರಿಯವರಾಗಿದ್ದಂತಹ ಎಲಿಜಬೆತಮ್ಮನವರು ಪವಿತ್ರಾತ್ಮ ಭರಿತಳಾಗಿ ವಯಸ್ಸಿನಲ್ಲಿ ಕಿರಿಯವರಾಗಿದ್ದಂತಹ ಮಾತೆ ಮರಿಯಮ್ಮನವರನ್ನು ಹಾಡಿ ಹೊಗಳುತ್ತಾರೆ. ನಾವು ನೋಡುತ್ತೇವೆ, ಮಾತೆ ಮರಿಯಮ್ಮನವರು ತಮ್ಮ ಕಿರಿಯ ವಯಸ್ಸಿನಲ್ಲಿ ದೇವರಿಂದ ಆರಿಸಲ್ಪಟ್ಟರು, ದೇವರಿಂದ ಆಶೀರ್ವದಿಸಲ್ಪಟ್ಟರು. ಆದ್ದರಿಂದ ದೇವರಿಂದ ಆರಿಸಲ್ಪಟ್ಟಂತಹ ವ್ಯಕ್ತಿಯನ್ನು ಆ ಎಲಿಜಬೆತಮ್ಮನವರು ಹಾಡಿ ಹೊಗಳಿದರು. ಪ್ರಿಯರೇ, ನಮ್ಮ ಕುಟುಂಬದಲ್ಲೂ ಸಹ, ನಮ್ಮ ಸಮಾಜದಲ್ಲೂ ಸಹ, ನಮ್ಮ ಧರ್ಮ ಕೇಂದ್ರದಲ್ಲೂ ಸಹ ಹಲವಾರು ವ್ಯಕ್ತಿಗಳನ್ನು ದೇವರು ಆರಿಸಿಕೊಂಡಿದ್ದಾರೆ, ದೇವರು ಆಶೀರ್ವದಿಸಿದ್ದಾರೆ. ಇಂತಹ ವ್ಯಕ್ತಿಗಳನ್ನು ನಾವು ಕಂಡಾಗ ಎಲಿಜಬೆತಮ್ಮನವರಂತೆ ಅವರನ್ನು ಹಾಡಿ ಹೊಗಳಬೇಕು. ಅವರ ಮೂಲಕ ದೇವರು ಮಹತ್ ಕಾರ್ಯಗಳನ್ನು ಎಸಗುತ್ತಿದ್ದಾರೆ. ಆದ್ದರಿಂದ ಅವರನ್ನು ನೋಡಿದಾಗ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸಬೇಕು ಹಾಗೂ ಅವರಿಗೆ ನಾವು ಬೇಕಾದಂತಹ ಗೌರವವನ್ನು ಸಹ ಅವರಿಗೆ ನೀಡಬೇಕು. ಇಂದು ವಿಶೇಷವಾಗಿ ನಾವು ದೇವರಿಂದ ಆರಿಸಲ್ಪಟ್ಟಂತಹ ಸಕಲರಿಗೋಸ್ಕರ ನಾವು ಪ್ರಾರ್ಥಿಸೋಣ. ದೇವರು ಅವರನ್ನು ಕೈ ಹಿಡಿದು ಮುನ್ನಡೆಸಲಿ ಎಂದು ಪ್ರಾರ್ಥಿಸೋಣ ಹಾಗೂ ಅವರನ್ನು ನೆನೆಯುತ್ತಾ ನಾವು ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. ದೇವರು ನಮ್ಮೆಲ್ಲರನ್ನು ಆಶೀರ್ವದಿಸಲಿ. ಆಮೇನ್. ಹಲ್ಲೆಲೂಯಾ.